ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಯೂಟ್ಯೂಬ್ ಚಾನಲ್. ಇವತ್ತು ಏನು ಅಂತ ತಮ್ಲೈನ್ ನೋಡಿದಾಗಲೇ ಗೊತ್ತಾಗಿರುತ್ತೆ. ಇವತ್ತು ಸೆಲೆಬ್ರೇಷನ್ಗೋಸ್ಕರ ಈ ವ್ಲಾಗು. ನಾನು ಸ್ವೀಟ್ ಮಾಡ್ತಿದ್ದೀನಿ. ಏನಂದರೆ ಕ್ಯಾರೆಟ್ ಹಲ್ವ. 100 ಸಬ್ಸ್ಕ್ರೈಬರ್ ಆಗಿರೋದಕ್ಕೆ ನಾನು ಕ್ಯಾರೆಟ್ ಹಲ್ವ ಮಾಡ್ತಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರಲ್ಲ, ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಒಂದು ಬೌಲ್ ಸಕ್ಕರೆ, ಒಂದು ಬೌಲ್ ಹಾಲು, ಗೋಡಂಬಿ, ದ್ರಾಕ್ಷಿ, ತುಪ್ಪ. ತುಂಬ ಈಸಿ ಮತ್ತು ಕ್ವಿಕ್ಕಾಗಿ ಮಾಡೋದು ನೋಡಿ. ಯಾಕಂದರೆ ಒಂದು ಚಾನಲ್ನಲ್ಲಿ ಒಂದು 100 ಸಬ್ಸ್ಕ್ರೈಬರ್ ಆಗಬೇಕು ಅಂದರೆ ಅಷ್ಟು ಸುಲಭ ಅಲ್ಲ. 100 ಸಬ್ಸ್ಕ್ರೈಬರ್ ಆಗಿದ್ದಾರೆ. ತುಂಬ ಅಂದರೆ ತುಂಬ ಖುಷಿಯಾಗಿದ್ದೀನಿ ನಾನಂತೂ. ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಫಸ್ಟ್ ಗ್ಯಾಸ್ ಅಂದ್ಕೊಂಡು ಪಾತ್ರೆ ಇಟ್ಟಿದ್ದೀನಿ. ತುಪ್ಪ ಹಾಕ್ತಿದ್ದೀನಿ. ನಮ್ಮ ಮನೇಲಿ ತುಪ್ಪ ಖಾಲಿಯಾಗಿದೆ, ಸೊ ನಾನು ಯಾವಾಗಲೂ ಬೆಣ್ಣೆ ತೊಗೊಂಡು ಕರಗಿಸ್ಕೊತಾ ಇದ್ದೆ. ಈ ಸತಿ GR ಬೆಣ್ಣೆ ಹಾಕ್ತಾಯಿದ್ದೀನಿ, ಯಾಕಂದರೆ ಅರ್ಜೆಂಟ್ ಇದೆ. ಜೊತೆಗೆ ಏನಂದರೆ ಇದು ಮಾಡಿರೋನ್ನ ಫಸ್ಟ್ ತಿನ್ನೋ ಪರ್ಸನ್ ಯಾರು ಅಂತ ನೀವೇ ನೋಡಿ. ಒಂದು ಪ್ಯಾಕೆಟ್ ತುಪ್ಪ ಹಾಕ್ತಿದ್ದೀನಿ. ಅದು ಒಂದು ಪ್ಯಾಕೆಟ್ ಅಂದರೆ ಒಂದು ಸ್ಪೂನ್ ಬರುತ್ತೆ ಅಷ್ಟೇ, ಅದಕ್ಕಿಂತ ಜಾಸ್ತಿ ಏನಿರಲ್ಲ. ಈಸಿ ಅಂದರೆ ಈಸಿ, ಬೇಗ. ಈಗ ಮನೇಲಿ ಮಕ್ಕಳಿತ್ತು ಅಂದರೆ ಹಾಕ್ಬೋದಲ್ವಾ, ಮಾಡ್ಬೋದು ಬೇಗ. ಅವ್ರಿಗೂ ತಿನ್ನೋಕ್ಕೆ ಖುಷಿಯಾಗುತ್ತೆ, ತಿಂತಾರೆ. ಒಂದು ಚೇಂಜ್ ಓವರ್ ಥರ ಇರುತ್ತೆ. ಸ್ವೀಟ್ ಅಂದರೆ ಜಾಮೂನು ಈ ಥರ. ಮಕ್ಕಳಿಗೆ ಅಂದರೆ ಸಿಹಿ ಅಂದರೆ ತುಂಬ ಇಷ್ಟ, ನಿಮಗೆ ಗೊತ್ತಿರುತ್ತೆ. ಆ ಥರ ಬನ್ನಿ ನೋಡೋಣ. ತುಪ್ಪ ಕಾಯಕ್ಕಿಟ್ಟಿದ್ದೀನಿ. ತುಪ್ಪ ಕಾಯ್ತಿದೆ. ತುಪ್ಪ ಕಾದ್ಮೇಲೆ ಗೋಡಂಬಿ, ದ್ರಾಕ್ಷಿ ಹಾಕೋಣ ಬನ್ನಿ. ಫಸ್ಟು ಗೋಡಂಬಿ ಹುರ್ಕೋತೀನಿ ನಾನು, ಯಾಕಂದರೆ ದ್ರಾಕ್ಷಿ ಹಾಕಿದಾಗ ಬೇಗ ಕಪ್ಪಾಗಿಬಿಡುತ್ತೆ. ಹಂಗಾಗಿ ನಾನು ಫಸ್ಟು ಗೋಡಂಬಿ ಹಾಕ್ತೀನಿ, ಆಮೇಲೆ ದ್ರಾಕ್ಷಿ ಹಾಕ್ತೀನಿ. ಒಂದು ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ತೀನಿ ಅಂದರೆ ಅಷ್ಟು ಸುಲಭ ಅಲ್ಲ. ಜೊತೆಗೆ ಏನಂತಂದರೆ ನಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ತೋರಿಸ್ಬೋದು. ನಾವು ಹಳ್ಳೀಲಿ ಇರೋದ್ರಿಂದ ಏನೆಲ್ಲ ಮಾಡ್ತೀವಿ ನಮ್ಮ ಹಳ್ಳೀಲಿ. ಜೊತೆಗೆ ನಾವು ಹೊರ್ಗಡೆ ಹೋದಾಗ ಹೊರ್ಗಡೆ ಲಾಗು, ಕುಕ್ಕಿಂಗ್ ಲಾಗು, ಜೊತೆಗೆ ನೆಕ್ಸ್ಟ್ ಮುಂದೆ ಬ್ಯೂಟಿ ಟಿಪ್ಸು ಕೂಡ ಕೊಡ್ತೀನಿ ನಾನು ನನ್ನ ಚಾನಲ್ನಲ್ಲಿ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ದೀರೋ ಅವ್ರಿಗೆ ಪ್ರತಿಯೊಬ್ಬರಿಗೂ ಪೂರಕವಾಗಿ ಹೇಳ್ತಾಯಿದ್ದೀನಿ ಥ್ಯಾಂಕ್ ಯು ಅಂತ. ಬನ್ನಿ ನೋಡೋಣ. ಗೋಡಂಬಿ ಎಲ್ಲ ಫ್ರೈ ಮಾಡ್ಕೊತಿದ್ದೀನಿ. ಗೋಡಂಬಿ ಫ್ರೈ ಆದಮೇಲೆ ದ್ರಾಕ್ಷಿ ಹಾಕೋಣ. ಯಾಕಂದರೆ ದ್ರಾಕ್ಷಿ ಹಾಕಿದ್ರೆ ಬೇಗ ಕಪ್ಪಾಗಿಬಿಡುತ್ತೆ. ಹಾಗಾಗಿ ಹಾಕಾದ್ಮೇಲೆ ಹಾಕ್ತಾಯಿದ್ದೀನಿ ದ್ರಾಕ್ಷಿನ. ಗೋಡಂಬಿ ಫ್ರೈ ಆಯಿತು, ಈಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಬನ್ನಿ ನೋಡಿ. ಇನ್ನೂ ನಾನು ಕಿಚನ್ ಟೂರ್ ಮಾಡಿಲ್ಲ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಕಿಚನ್ ಟೂರ್ ತೋರಿಸ್ತೀನಿ, ನಮ್ಮ ಕಿಚನ್ ಹೇಗಿದೆ ಅಂತ. ಮೇಕ್ ಓವರ್ ಏನು ಮಾಡಿಲ್ಲ, ಸಿಂಪಲಾಗೇ ಇರೋದು. ನಾನು ಕಿಚನ್ ಇಟ್ಕೊಂಡಾಗಿಂದ ಹಿಂಗಿದೆ, ಅವತ್ತಿಂದನೂ ಹಿಂಗೆ ಇದೆ, ರೆಡಿ ಆದಿತ್ತವಿಂದಲೂ. ಬನ್ನಿ ನೋಡೋಣ. ಫ್ರೈ ಆಯಿತು ನೋಡಿ ಗೋಡಂಬಿ, ದ್ರಾಕ್ಷಿ ಎಲ್ಲ. ಇನ್ನೆಲ್ಲ ಎತ್ಕೊಳ್ಳೋಣ. ಜೊತೆಗೆ ಏನಂದರೆ ಇದು ಎತ್ಕೊಂಡು ಇದೇ ಪಾತ್ರೆಗೆ ಕ್ಯಾರೆಟ್ ಹಾಕ್ಕೊಂಡು ಫ್ರೈ ಮಾಡಬೇಕು. ಕ್ಯಾರೆಟ್ ಏನಂತಂದರೆ ಸ್ವಲ್ಪ ಸ್ಮೆಲ್ ಹೋದರೆ ಸಾಕು, ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ. ನೋಡಿ ಕಾಣಿಸ್ತಿರ್ಬೋದು, ಫ್ರೈ ಆಗ್ತಿದೆ ಕ್ಯಾರೆಟ್ ಎಲ್ಲ. ಸ್ಮೆಲ್ ಹೋದರೆ ಸಾಕು. ಅದು ಸ್ವಲ್ಪ ಎತ್ಕೊಂಡು ಸ್ಮೆಲ್ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಕ್ಯಾರೆಟು ಆಗಿದೆಯಾ, ಸ್ಮೆಲ್ಲು ಹೋಗಿದೆಯಾ ಅಂತ. ನೋಡಿ ಕಾಣಿಸ್ತಿರ್ಬೋದು, ಫ್ರೈ ಆಗ್ತಿದೆ ನೋಡಿ. ಕಿಚನ್ ಸ್ವಲ್ಪ ಕಾಣಿಸ್ತಿದೆ, ಯಾಕಂದರೆ ನಾನು ಅಡುಗೆ ಮಾಡಿಟ್ಟಿರೋ ಪಾತ್ರೆಗಳೆಲ್ಲ ಸೈಡಲ್ಲಿದೆ, ಹಂಗಾಗಿ ಕಾಣಿಸ್ತಿದೆ ನಿಮಗೂ. ಸ್ವಲ್ಪ ಏನಂದರೆ ನಮ್ಮದು ಲೈಟ್ ಈ ಕಡೆ ಇರೋದ್ರಿಂದ ಸ್ವಲ್ಪ ವೀಡಿಯೋ ಮಾಡ್ತಿರೋದೆಲ್ಲ ಕಾಣಿಸ್ತಿದೆ. ಸೊ ಅದನ್ನು ಕ್ರಾಸ್ ಮಾಡಿ ಇಟ್ಕೋತೀನಿ. ಆಮೇಲೆ ನೋಡಿ ಫ್ರೈ ಆಗ್ತಿದೆ, ಆಲ್ಮೋಸ್ಟ್ ಫ್ರೈ ಆಗಿದೆ ಕ್ಯಾರೆಟ್ ಎಲ್ಲ. ಈಸಿ ಅಂದರೆ ಈಸಿ, ಕ್ವಿಕ್ಕಾಗಿ ಮಾಡ್ಕೊಬೋದು. ಮತ್ತು ಮಕ್ಳಿಗೂ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ಎಲ್ಲರೂ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ ಕ್ಯಾರೆಟ್ ಹಲ್ವ. ನನಗಂತೂ ಫೇವ್ರೇಟು, ನನ್ನ ಮಗನಿಗೂ ತುಂಬ ಫೇವ್ರೇಟು ಇದು. ನೋಡಿ ಹೆಂಗಿದೆ ಅಂತ ನೋಡಿ, ಸ್ಮೆಲ್ ಹೋಗಿದೆ. ನೆಕ್ಸ್ಟ್ ಏನಂದರೆ ಕ್ಯಾರೆಟ್ ಇದಕ್ಕೇ ಹಾಲು ಹಾಕೋಣ. ಬನ್ನಿ ತೋರಿಸ್ತೀನಿ. ಚೆನ್ನಾಗಿ ಫ್ರೈ ಆಗಲಿ, ಸ್ಮೆಲ್ ಹೋದಾಗಲೇ ಗೊತ್ತಾಗ್ಬಿಡುತ್ತೆ. ಅದು ಸ್ವಲ್ಪ ಹಸಿ ವಾಸನೆ ಹೋದಾಗಲೇ ಕ್ಯಾರೆಟ್ನ ಗೊತ್ತಾಗುತ್ತೆ. ಚೆನ್ನಾಗಿ ಫ್ರೈ ಆದಷ್ಟು, ಸ್ಮೆಲ್ ಹೋದಷ್ಟು ಕ್ಯಾರೆಟ್ ಬೇಗನೂ ಬೇಯುತ್ತೆ, ಕ್ವಿಕ್ಕಾಗುತ್ತೆ ನೋಡಿ. ಪ್ಲೀಸ್ ನನ್ನ ಚಾನಲ್ ಯಾರೆಲ್ಲ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಗೆ ಒಂದು ಸಬ್ಸ್ಕ್ರೈಬರ್ ಎಷ್ಟು ಇಂಪಾರ್ಟೆಂಟ್ ಅಂದರೆ ತುಂಬ ಇಂಪಾರ್ಟೆಂಟು. ಏನಂತಂದರೆ ಯೂಟ್ಯೂಬ್ ಮಾಡೋರಿಗೂ ಅಷ್ಟೇ ಒಂದು ಮೋಟಿವೇಶನ್ ಅಂತ ಇರುತ್ತೆ.
ಅವ್ರಿಗೂ ಒಂದು ಗೋಲ್ ಇರುತ್ತೆ, ನನ್ನ ಚಾನಲ್ನು ಇಷ್ಟು ಜನ ನೋಡ್ತಾರೆ, ಮಾಡ್ಬೋದು ಅನ್ನೋ ಖುಷಿ ಇರುತ್ತೆ. ನೋಡಿ ಫ್ರೈ ಆಗಿದೆ ಎಲ್ಲ ಕಾಣಿಸ್ತಿದೆ ನೋಡಿ, ತೋರಿಸ್ತೀನಿ ನೋಡಿ. ಕ್ಯಾರೆಟ್ ಹಾಕ್ದಾಗ ಎಷ್ಟಿತ್ತು ನೋಡಿ, ಈಗ ಎಷ್ಟಾಗಿದೆ. ಸ್ವಲ್ಪನೇ ಆಗಿದೆ, ಚೆನ್ನಾಗಿ ಫ್ರೈ ಆಗ್ತಿದೆ. ನನ್ನ ಚಾನಲಲ್ಲಿ ಇದೇ ಫಸ್ಟು ಸ್ವೀಟ್ ಲಾಗ್ ಹಾಕಿರೋದು. ಸ್ವೀಟಾಗಿ ಏನಕ್ಕೆ ಅಂದರೆ ಸಬ್ಸ್ಕ್ರೈಬ್ ಆಗಿರೋ ಖುಷಿಗೋಸ್ಕರನೇ ಈ ಲಾಗ್ ಹಾಕ್ತಿರೋದು ನಾನು. ಚೆನ್ನಾಗಿ ಫ್ರೈ ಆಗಲಿ. ನಾನೇನಂದರೆ ಈ ಚಾನಲ್ ಓಪನ್ ಮಾಡಿದಾಗ ಆಗುತ್ತಾ ಆಗಲ್ವಾ, ಯಾರು ಏನಂತಾರೋ, ಯಾರು ಏನು ಮಾತಾಡ್ತಾರೋ, ಜೊತೆಗೆ ರಿಲೇಟಿವ್ ಏನು ಅನ್ಕೋತಾರೋ ಅಂತಿದೆ. ಸೊ ನಮ್ಮ ರಿಲೇಟಿವ್ಲಿ ಯಾರೂ ಏನೂ ಅನ್ನಲಿಲ್ಲ, ಎಲ್ಲರೂ ಖುಷಿಯಾಗಿ ಒಪ್ಕೊಂಡ್ರು, ಚೆನ್ನಾಗಿದೆ, ಚೆನ್ನಾಗಿ ಮಾಡು ಅಂತ. ಹಂಗಾಗಿ ಇನ್ನೂ ಖುಷಿ ಆಯಿತು. ನೋಡಿ ಹಾಲು ಹಾಕ್ತಿದ್ದೀನಿ, ಹಾಲಲ್ಲಿ ಬೇಯಬೇಕು. ಏನಂತಂದರೆ ಮಾಡಿದಾಗ ನನಗೂ ತುಂಬ ಭಯ ಇತ್ತು, ಯಾರ ರಿಯಾಕ್ಷನ್ ಹಂಗಿರುತ್ತೆ, ಯಾರು ಏನಾರು ಅಂದ್ಕೊಂಬಿಟ್ರೆ, ಯಾರು ಏನಂತಾರೋ ಅಂತ ತುಂಬ ಅಂದರೆ ತುಂಬ ಭಯ ಇತ್ತು. ಸೊ ನಮ್ಮ ಮನೆಗಳಲ್ಲಿ ಯಾರೂ ಏನೂ ಅನ್ನಲಿಲ್ಲ, ಎಲ್ಲ ಖುಷಿಯಾಗಿ ಇಲ್ಲ ಚೆನ್ನಾಗಿದೆ ಮಾಡು, ಚೆನ್ನಾಗಿ ಬರ್ತಿದೆ ಅಂತೆಲ್ಲ ಸಪೋರ್ಟಿಂಗ್ ಆಗಿದ್ದರು. ಹಂಗಾಗಿ ಮಾಡ್ತಾಯಿದ್ದೀನಿ. ನನಗೂ ಒಂದು ಖುಷಿ ಇದೆ, ಮಾಡ್ಬೋದು ಅಂತ. ನೋಡಿ ಹಾಲು ಹಾಕಿದ್ಮೇಲೆ ಕಲರ್ ಸ್ವಲ್ಪ ಚೇಂಜ್ ಆಯಿತು. ನಾವೇನು ಕಲರ್ ಅಂತ ಏನು ಹಾಕಿಲ್ಲ ನೋಡಿ, ಕಾಣಿಸ್ತಿರ್ಬೋದು ನಿಮಗೆ, ಕಲರ್ ಪೂರ್ತಿ ಚೇಂಜ್ ಆಯಿತು. ಸ್ವಲ್ಪ ಯೆಲ್ಲೋಯಿಶ್ ಬಂತು. ಇದೇನಂದರೆ ಸ್ವಲ್ಪ ಕುದಿಯೋಕ್ಕೆ ಬಿಡಬೇಕು. ಹಾಲಲ್ಲಿ ಕುದಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಅದಕ್ಕೆ ಏನು ಹಾಕ್ಬಿಡಿ, ಎಷ್ಟು ಕುದ್ದುತ್ತೋ ಡ್ರೈ ಆಗುತ್ತೋ ಅದು ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಇಡ್ಬೋದು, ಏನೂ ಆಗೋಲ್ಲ, ಹೊರ್ಗಡೆ ಕೂಡ ಇಡ್ಬೋದು, ಏನೂ ಆಗೋಲ್ಲ. ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಸಕ್ಕರೆ ಪುಡಿ ಮಾಡಿ ಹಾಕ್ತಾರೆ. ನಾವೇನು ಮಾಡ್ತೀನಿ ಅಂದರೆ ಸಕ್ಕರೆ ಪುಡಿ ಮಾಡೋಕ್ಕಲ್ಲ, ಡೈರೆಕ್ಟಾಗಿ ಅದಕ್ಕೆ ಹಾಕ್ತೀನಿ ನಾನು. ಕುದೀತಿದೆ, ತೋರಿಸ್ತೀನಿ ಬನ್ನಿ. ನೋಡಿ ಕಾಣಿಸ್ತಿರ್ಬೋದು, ಸ್ವಲ್ಪ ಕಾಣಿಸ್ತಿದೆ, ತೋರಿಸ್ತೀನಿ. ಹತ್ರದಲ್ಲಿ ತೋರಿಸಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಕುದಿಯೋದು. ನೋಡಿ ಸೈಡಲ್ಲಿ ಕುದಿದೆ. ಏನಂದರೆ ದಪ್ಪ ಪಾತ್ರೆ ಇಡಿ, ಕ್ಯಾರೆಟ್ ಹಲ್ವನೇ ಆಗಲಿ ಇನ್ನೊಂದೇ ಆಗಲಿ ಕುದಿಯೋದು ಬೇಯಿಸೋದು ಅಂದಾಗ ಸ್ವಲ್ಪ ದಪ್ಪ ಪಾತ್ರೆ ಇಡಿ, ಹಂಗಾಗಿ ಕ್ಯಾರೆಟ್ ಹಲ್ವ ತುಂಬ ಚೆನ್ನಾಗಾಗುತ್ತೆ. ನಾನು ಆಲ್ರೆಡಿ ಸಕ್ಕರೆ ಹಾಕ್ಬಿಟ್ಟು ಗೋಡಂಬಿ ದ್ರಾಕ್ಷಿ ಕೂಡ ಹಾಕಿದ್ದೀನಿ, ಫ್ರೈ ಆಗ್ತಿದೆ ನೋಡಿ. ಅದೆಲ್ಲ ನೀರೆಲ್ಲ ಸುಂಡ್ಕೊಬೇಕು ಅಷ್ಟೇ. ಇಷ್ಟ ಆಯಿತು ಅಂದರೆ ಕ್ಯಾರೆಟ್ ಹಲ್ವ ರೆಡಿ. ನೋಡಿ ಟೇಸ್ಟ್ ಮಾಡೋಕ್ಕೆ ಒಂದು ಹೊಸ ಪರ್ಸನ್ಗೆ ಕೊಡ್ತಿದ್ದೀನಿ, ಬನ್ನಿ. ಅವ್ರು ಯಾರು ಅಂತ ತೋರಿಸ್ತೀನಿ. ನೋಡಿ ಅಲ್ಲಿ ನಿಂತಿದ್ದಾನೆ, ವೆಯ್ಟ್ ಮಾಡ್ತಿದ್ದಾನೆ, ತೋರಿಸ್ತೀನಿ ಬನ್ನಿ. ನನ್ನ ಮಗ ಹಾಸ್ಟೆಲಿಂದ ಬಂದಿದ್ದಾನೆ, ಅವನಿಗೆ ಸ್ವಲ್ಪ ಹುಷಾರಿರಲಿಲ್ಲ, ಹಾಗಾಗಿ ಅವನಿಗೆ ಸ್ವೀಟ್ ಮಾಡಿದ್ದೀನಿ ನೋಡಿ, ತಿಂತಾಯಿದ್ದಾನೆ. ಟೇಸ್ಟ್ ನೋಡಿ ಹೇಳ್ತಾನೆ. ನಮ್ಮ ಮನೇಲಿ ಟೇಸ್ಟ್ ನೋಡೋದ್ರಲ್ಲಿ ನನ್ನ ಮಗ ಎತ್ತಿದ ಕೈ. ಇನ್ನೊಬ್ಬನಿಗೆ ಅಷ್ಟೊಂದು ಇಷ್ಟ ಇಲ್ಲ, ಇವನಿಗಂತೂ ತುಂಬ ಇಷ್ಟ ಟೇಸ್ಟ್ ಮಾಡೋದು ಅಂದರೆ. ನೋಡಿ ಟೇಸ್ಟ್ ಮಾಡಿ ಹೇಳ್ತಾನೆ. ಈ ಲಾಗ್ ಯಾರೆಲ್ಲಕ್ಕೂ ಇಷ್ಟ ಆಯಿತು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ನಮ್ಮಂಥವ್ರನ್ನೂ ಬೆಳೆಸಿ ಅಷ್ಟೇ.